ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 20ನೇ ಶತಮಾನದ ಮೊದಲ 3 ದಶಕಗಳಲ್ಲಿ ಭಾರತೀಯ ಸ್ವಾತಂತ್ರ್ಯ ಚಳುವಳಿ ಮುಂಬೈನಲ್ಲಿ ಪ್ರಬಲವಾದಾಗ ಇಸ್ಲಾಂಗೆ ಮತಾಂತರಗೊಳ್ಳುವ ಆ ಭೀಕರ ಪರಿಸ್ಥಿತಿಯಲ್ಲಿದ್ದ ಅನೇಕ ಪಾರ್ಸಿ ಕುಟುಂಬಗಳು ಇರಾನ್ನಿಂದ ನೆರೆಹೊರೆಯ ರಾಷ್ಟ್ರಗಳಿಗೆ ವಲಸೆ ಬಂದವು. ಈ ಸಂದರ್ಭದಲ್ಲಿಯೇ ರತನ್ ಬಾಯ್ ಪೆಟಿಟ್ ಫೆಬ್ರವರಿ 20, 1900ರಂದು ಆ ಕಾಲದ ಪ್ರಮುಖ ಪಾರ್ಸಿ ಕೈಗಾರಿಕೋದ್ಯಮಿಯಾಗಿದ್ದ ಸರ್ ಮನ್ಕಂಜಿ ದಿನ್ಯಾ ಪೆಟೆಟ್ ದಂಪತಿಗಳಿಗೆ ಜನಿಸುತ್ತಾರೆ. ಅವರಿಗೆ ಪ್ರೀತಿಯಿಂದ ರಟ್ಟಿ ಎಂದು ಕರೆಯುತ್ತಿದ್ದರು. ಇವರೇ ಇಂದಿನ ಸಂಚಿಕೆಯ ಕಥಾನಾಯಕಿ. ಮಹಮ್ಮದ್ ಅಲಿ ಜಿನ್ನಾರ ಧರ್ಮಪತ್ನಿ. ಸಾಲದ್ದಕ್ಕೆ ಜಿನ್ನಾ ಒಬ್ಬ ಗೋಮುಖ ವ್ಯಾಘ್ರ ಅನ್ನೋದನ್ನು ಹತ್ತಿರದಿಂದಲೇ ಕಂಡು ಅವರ ಸಹವಾಸವೇ ಬೇಡ ಎಂದು ದೂರಾದ ದಿಟ್ಟ ಮಹಿಳೆ ಆಕೆ. ಬನ್ನಿ ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ರತನ್ ಬಾಯ್ ಪೆಟಿಟ್ ಅಲಿಯಾಸ್ ರುಟ್ಟಿ ಅಥವಾ ರಟ್ಟಿ ಅವರ ಬದುಕಿನ ಕೆಲವೊಂದಿಷ್ಟು ಕುತೂಹಲಕಾರಿ ವಿಚಾರಗಳನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಫೆಬ್ರವರಿ 20, 1900ರಂದು ಶ್ರೀಮಂತ ಪಾರ್ಸಿ ಕುಟುಂಬದಲ್ಲಿ ಜನಿಸಿದ್ದ ಬಾಯ್ ಪೆಟೆಟ್ ರಟ್ಟಿ ಸ್ಫುರದ್ರೂಪಿ ಹೆಣ್ಣು ಮಗಳು. ಸಾಲದ್ದಕ್ಕೆ ಬುದ್ಧಿವಂತೆ ಕೂಡ. ಆ ಕಾಲದಲ್ಲಿ ದಾದಾಬಾಯಿ ನೌರೋಜಿ, ಫಿರೋಜ್ಜಿ, ಮೇಡಮ್ ಬೀಕಾಜಿ ಕಾಮಾ, ಬದ್ರುದ್ದೀನ್, ಗೋಪಾಲ್ ಕೃಷ್ಣ ಗೋಖಲೆ, ಶ್ರೀಮತಿ ಅನ್ನಿ ಬೆಸೆಂಟ್, ಹಾಗೆ ಸರೋಜಿನಿ ನಾಯ್ಡು, ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಅತಿಯಾ ಫೈಜಿ ಮುಂತಾದ ದಿಗ್ಗಜರು ಅವರ ಮನೆಗೆ ಆಗಾಗ ಭೇಟಿ ನೀಡುತ್ತಿದ್ರು. ಅವರ ರಾಜಕೀಯ ಮತ್ತು ಜಾಗತಿಕ ಸಂಭಾಷಣೆಗಳು ರಟ್ಟಿಯ ಮೇಲೆ ಆಳವಾದ ಪ್ರಭಾವ ಬೀರಿದ್ವು. ಆಗ್ಲೇ ದೇಶದ ಸ್ವಾತಂತ್ರ್ಯದ ಕನಸು ಕಾಣತೊಡಗಿದಳು ರಟ್ಟಿ. ಈ ಬೆಳವಣಿಗೆಯ ನಡುವೆ ರಟ್ಟಿ ಜೀವನದಲ್ಲಿ ಒಂದು ಅಕ್ರಮ ಸಂಬಂಧ ಬೆಳೆಯಲು ಪ್ರಾರಂಭಿಸಿತು. ರಟ್ಟಿ ತಂದೆಯ ಸ್ನೇಹಿತನಾಗಿದ್ದ 40 ವರ್ಷದ ಜಿನ್ನಾನಿಗೂ 16 ವರ್ಷದ ರಟ್ಟಿಯ ನಡುವೆ ಅಕ್ರಮ ಸಂಬಂಧ ಏರ್ಪಟ್ಟಿತು. ಸಾಮಾಜಿಕ, ರಾಜಕೀಯ ಮತ್ತು ವ್ಯಾಪಾರ ವಲಯಗಳಲ್ಲಿ ಮುಂಬೈನ ಅನೇಕ ಪ್ರಮುಖ ವ್ಯಕ್ತಿಗಳಲ್ಲಿ ಜಿನ್ನಾ ವಿಶೇಷ ಸ್ಥಾನಮಾನ ಹೊಂದಿದ್ರು. ಫೆಬ್ರವರಿ 20, 1918ರಂದು ರಟ್ಟಿಗೆ 18 ವರ್ಷ ತುಂಬುತ್ತಲೇ ತನ್ನ ತಂದೆಯ ಮನೆಯನ್ನ ತೊರೆದು ಜಿನ್ನಾ ಅವರ ಮನೆಗೆ ಹೋದರು. ಆದರೆ ಮದುವೆ ಆದ್ರ ಅನ್ನೋದು ತಿಳಿದಿಲ್ಲ. 1919, 1920ರ ನಡುವೆ ರಟ್ಟಿ ಕಾಂಗ್ರೆಸ್ನ ಕಲ್ಕತ್ತಾ ಮತ್ತು ನಾಗ್ಪುರ್ ಅಧಿವೇಶನಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು. ನಂತರ ಅಖಿಲ ಭಾರತ ಟ್ರೇಡ್ ಯೂನಿಯನ್ನ ಮೊದಲ ಅಧಿವೇಶನದಲ್ಲಿ ಮಿಂಚಿನ ಭಾಷಣ ಮಾಡಿದ್ರು. ಆ ಸಮಯದಲ್ಲಿ ರೌಲಟ್ ಕಾಯ್ದೆಯ ವಿರುದ್ಧ ಪ್ರತಿಭಟನೆಗಳು ನಡೆಯುತ್ತಿದ್ವು. ರಟ್ಟಿಯ ಚುರುಕಾದ ಬುದ್ಧಿ ಬ್ರಿಟಿಷರನ್ನ ಕೆರಳಿಸಿತ್ತು. ಶಿಮ್ಲಾ ಅಧಿವೇಶನದಲ್ಲಿ ವೈಸ್ರಾಯ್ ಲಾರ್ಡ್ ಚೈಲ್ಡ್ ಫೋರ್ಡ್ ಅವರನ್ನ ರಟ್ಟಿ ಸ್ವಾಗತಿಸಿದ್ರು. ಕಾರ್ಯಕ್ರಮ ಮುಗಿದ ನಂತರ ಚೈಲ್ಡ್ ಫೋರ್ಡ್ ತಮ್ಮ ದುರಹಂಕಾರದ ಧ್ವನಿಯಲ್ಲಿ, ಶ್ರೀಮತಿ ಜಿನ್ನಾ, ನಿಮ್ಮ ಪತಿಗೆ ಉಜ್ವಲ ರಾಜಕೀಯ ಭವಿಷ್ಯವಿದೆ. ಆದ್ದರಿಂದ ನೀವು ಎಲ್ಲಿದ್ದೀರೋ ಅಲ್ಲಿ ಅದಕ್ಕೆ ತಕ್ಕಂತೆ ವರ್ತಿಸಿ. ರೋಮ್ನಲ್ಲಿ ನೀವು ರೋಮನ್ನರು ಮಾಡುವಂತೆಯೇ ಮಾಡಬೇಕು ಎಂದು ತಾಕೀತು ಮಾಡಿದ್ದ. ಇದನ್ನ ಕೇಳಿದ ತಕ್ಷಣವೇ ರಟ್ಟಿ ಜಿನ್ನಾ ಬಹಳ ಸೌಜನ್ಯದಿಂದ ಉತ್ತರಿಸಿದ್ರು, ನಾನು ನಿಖರವಾಗಿ ಅದನ್ನೇ ಮಾಡಿದೆ. ಭಾರತದಲ್ಲಿ ನಾನು ನಿಮ್ಮನ್ನು ಭಾರತೀಯ ರೀತಿಯಲ್ಲಿ ಸ್ವಾಗತಿಸಿದೆ ಎಂದರು. ಈ ಉತ್ತರ ಲಾರ್ಡ್ ಚೈಲ್ಡ್ ಫೋರ್ಡ್ ಅವರನ್ನ ಮೂಕರನ್ನಾಗಿಸಿ ಬಿಡಿತು. ಅದೇ ರೀತಿ 1921ರಲ್ಲಿ ಲಾರ್ಡ್ ರೀಡಿಂಗ್ ಭಾರತದ ವೈಸ್ರಾಯ್ ಆಗಿದ್ದಾಗ ಒಮ್ಮೆ ಜರ್ಮನಿಗೆ ಭೇಟಿ ನೀಡುವ ಬಲವಾದ ಬಯಕೆಯನ್ನ ಹೊಂದಿರೋದಾಗಿ ರಟ್ಟಿಯಲ್ಲಿ ಹೇಳಿಕೊಂಡಿದ್ರಂತೆ. ಆದರೆ ಅದನ್ನು ಮಾಡಲು ಸಾಧ್ಯವೇ ಆಗಲಿಲ್ಲ. ಯಾಕೆಂದ್ರೆ ಜರ್ಮನ್ನರು ಬ್ರಿಟಿಷರನ್ನ ಇಷ್ಟಪಡುವುದಿಲ್ಲ ಎಂದು ಉತ್ತರಿಸಿದ್ರು. ನಂತರ ರಟ್ಟಿ ಲಾರ್ಡ್ ರೀಡಿಂಗ್ ಅವರನ್ನ ಕೇಳ್ತಾರೆ, ರಾಜರೇ, ನೀವು ಇಲ್ಲಿಗೆ ಹೇಗೆ ಬಂದಿದ್ದೀರಿ ಎಂದು ಮಾರ್ಮಿಕ ಪ್ರಶ್ನೆ ಕೇಳಿದ್ಲು. ರಟ್ಟಿಯ ಪ್ರಶ್ನೆಯಲ್ಲಿನ ವ್ಯಂಗ್ಯವನ್ನ ರೀಡಿಂಗ್ ತಕ್ಷಣವೇ ಅರ್ಥ ಮಾಡಿಕೊಂಡ್ರು.
1928ರಲ್ಲಿ ಜಿನ್ನಾಗೆ ಸರ್ ಬಿರುದು ನೀಡುವ ಬಗ್ಗೆ ಚರ್ಚೆ ನಡೆದಾಗ ರಟ್ಟಿ, ನನ್ನ ಪತಿ ಸರ್ ಬಿರುದನ್ನ ಸ್ವೀಕರಿಸಿದರೆ ನಾನು ಅವರಿಗೆ ವಿಚ್ಛೇದನ ನೀಡುತ್ತೇನೆ ಎಂದು ಬಹಿರಂಗವಾಗಿಯೇ ಹೇಳಿದರು. ಪುರುಷರು ಪ್ರೀತಿಸಿದಾಗ ವಸಂತಕಾಲ, ಮದುವೆಯಾದಾಗ ಚಳಿಗಾಲವಾಗಿ ಬದಲಾಗ್ತಾರೆ ಎಂಬ ಶೇಕ್ಸ್ಪಿಯರ್ ಮಾತಿನಂತೆ ಜಿನ್ನಾ ಅವರ ವಿಷಯದಲ್ಲೂ ಇದೇ ರೀತಿಯ ಘಟನೆ ಸಂಭವಿಸಿತ್ತು. ರಟ್ಟಿ ಜಿನ್ನಾ ಅವರೊಂದಿಗೆ ಕಾಲ ಕಳೆಯಲು ಹಾತೊರೆಯುತ್ತಿದ್ದಳು. ಆದರೆ ರಟ್ಟಿ ಜೀವನದಲ್ಲಿ ಅರಳಿದ್ದ ಪ್ರೀತಿ ಜಿನ್ನಾ ಅವರ ಉದಾಸೀನತೆ, ತಾತ್ಸಾರ, ಕಠೋರತೆ ಮತ್ತು ಅಸಭ್ಯತೆಯಿಂದಾಗಿ ಮಂಕಾಗಲು ಪ್ರಾರಂಭಿಸಿತು. ಒಲ್ಲದವನಿಗೆ ಮೊಸರಲ್ಲಿ ಕಲ್ಲು ಎನ್ನುವಂತೆ ಜಿನ್ನಾರಿಂದ ನಿರ್ಲಕ್ಷ್ಯಕ್ಕೊಳಗಾದ ರಟ್ಟಿ 1928ರಲ್ಲಿ ಮುಂಬೈನ ತಾಜ್ ಹೋಟೆಲ್ನಲ್ಲಿ ವಾಸಿಸಲು ಪ್ರಾರಂಭಿಸಿದ್ರು. ಆ ಸಮಯದಲ್ಲಿ ದೇಶದಲ್ಲಿ ಕೋಮು ರಾಜಕೀಯವು ಉತ್ತುಂಗದಲ್ಲಿತ್ತು. ಜಿನ್ನಾ ಅವರ ಹಠಮಾರಿತನವೇ ಜಿನ್ನಾ ಮತ್ತು ರಟ್ಟಿ ಅವರನ್ನ ದೂರ ಮಾಡಿತು. ಸಾಲದಕ್ಕೆ ಜಿನ್ನಾರಿಗಿದ್ದ ಭಾರತದ ಮೇಲಿನ ತಾತ್ಸಾರ ಹಾಗೂ ರಟ್ಟಿಗಿದ್ದ ದೇಶಾಭಿಮಾನವೇ ಇಬ್ಬರನ್ನೂ ಮತ್ತಷ್ಟು ದೂರ ಮಾಡುತ್ತಿತ್ತು. ಪ್ರತಿದಿನವೂ ರಟ್ಟಿ ಕೃಶಲಾಗುತ್ತಿದ್ಲು. ಸಾವು ಸದ್ದಿಲ್ಲದೆ ರಟ್ಟಿಯನ್ನ ಸಮೀಪಿಸುತ್ತಿತ್ತು. ಅಂತಿಮವಾಗಿ ಫೆಬ್ರವರಿ 20, 1929ರಂದು ತನ್ನ 29ನೇ ವಯಸ್ಸಿನಲ್ಲಿ ಬುದ್ಧಿವಂತೆ, ಧೈರ್ಯಶಾಲಿ, ಪ್ರತಿಭಾನ್ವಿತ ಯುವತಿ ತನ್ನ ದೇಶವನ್ನ ಗುಲಾಮಗಿರಿಯಿಂದಾಗಿ ಮುಕ್ತವಾಗಿ ನೋಡುವ ಬಯಕೆಯನ್ನ ಇಟ್ಟುಕೊಂಡೇ ಶಾಶ್ವತವಾಗಿ ಮೌನವಾದಳು. ಮುಂಬೈ ಬಳಿಯ ಥಾಣೆಯಲ್ಲಿರುವ ರಟ್ಟಿಯ ಸಮಾಧಿ ಇಂದಿಗೂ ಹಾಗೆ ಇದೆ. ಯಾರೂ ಕೂಡ ಫತೇಹಾವನ್ನ ಪಠಿಸಲು ಅಲ್ಲಿಗೆ ಹೋಗುವುದಿಲ್ಲ. ಜಿನ್ನಾರ ನಿಲುವಿನ ಮುಂದೆ ರಟ್ಟಿಯ ಕೊಡುಗೆಗಳನ್ನ ಈ ಜಗತ್ತು ಮರೆತೇ ಬಿಡಿತು. ಮತ್ತೊಂದು ಕಾಕತಾಳೀಯವೆಂದರೆ ಫೆಬ್ರವರಿ 20ರಂದೇ ಅವರು ಹುಟ್ಟಿದ್ದು ಹಾಗೂ ಮರಣ ಹೊಂದಿತ್ತು. ರುಟ್ಟಿ ಮತ್ತು ಜಿನ್ನಾ ವಿವಾಹದ ನಂತರ ಪಾರ್ಸಿ ಸಮುದಾಯದ ಎಲ್ಲ ಕಟ್ಟುಪಾಡುಗಳು ಮುರಿದುಬಿದ್ವು. ಪಾರ್ಸಿ ಸಮುದಾಯದ ರುಟ್ಟಿ ಜಿನ್ನಾ ಮೇಲೆ ಮಾತ್ರವಲ್ಲದೆ ಆಕೆಯ ಪೋಷಕರ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿತು. ಜಿನ್ನಾ ರುಟ್ಟಿ ವಿವಾಹದ ನಂತರ ಪಾರ್ಸಿ ಸಮುದಾಯದ ಎಲ್ಲಾ ಯುವಕರನ್ನು ಧಾರ್ಮಿಕವಾಗಿ ಮರುಕ್ಷಣವೇ ಪಡೆಯುವಂತೆ ಹೊಸ ಶಕೆ ಆರಂಭವಾಯಿತು. ಪೆಟಿಟ್ ಕುಟುಂಬಕ್ಕೆ ಸಂಬಂಧಿಸಿದಂತೆ ಪಾರ್ಸಿ ಪಂಚಾಯತ್ 2 ಆಯ್ಕೆಗಳನ್ನ ಅವರ ಮುಂದಿಡ್ತು. ಒಂದು, ಅವರು ತಮ್ಮ ಮಗಳನ್ನೇ ತಮ್ಮ ಕುಟುಂಬದಿಂದ ಬಹಿಷ್ಕರಿಸಿದ್ರೆ ಪಾರ್ಸಿ ಸಮುದಾಯದಲ್ಲೇ ಮುಂದುವರಿಯಬಹುದು. ಇನ್ನೊಂದು, ಪಾರ್ಸಿ ಧರ್ಮವನ್ನೇ ತೊರೆದು ಸ್ವತಂತ್ರವಾಗಬಹುದು. ಈ 2 ಆಯ್ಕೆಗಳ ಮಧ್ಯೆ ಪೆಟಿಟ್ ಕುಟುಂಬ ತಮ್ಮ ಮಗಳ ವಂಶಬಳ್ಳಿಯನ್ನೇ ತುಂಡರಿಸಿಕೊಳ್ಳೋಕೆ ಮುಂದಾಯಿತು. ಮುಂದೆ ರುಟ್ಟಿ ಜಿನ್ನಾ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಸಾವನ್ನಪ್ಪಿದ್ರು. ಅವರಿಗೆ ಪಾರ್ಸಿ ಸಮುದಾಯದ ಶ್ರದ್ಧಾಂಜಲಿಯಾಗಲಿ ಗೌರವ ಸಂತಾಪಗಳಾಗಲಿ ದೊರಕಲಿಲ್ಲ ಅನ್ನೋದೇ ವಿಷಾದಕರ. ಆದ್ರೆ ಲೇಡಿ ಡೀನ್ಯಾ ತನ್ನ ಮೊಮ್ಮಗಳನ್ನ ಕಾಪಾಡಲು ಅವಿರತ ಶ್ರಮಪಟ್ರು. ಕೊನೆಗೂ ತಕ್ಕ ಮಟ್ಟಿಗೆ ರುಟ್ಟಿ ಮೊಮ್ಮಗಳನ್ನ ಸಾಕಿ ಸಲಹಿದ್ರು ಕೂಡ. ಅದು ರುಟ್ಟಿ ಮತ್ತು ಜಿನ್ನಾ ನಡುವೆ ಸಂಬಂಧ ಮುರಿದು ಬಿದ್ದ ಕ್ಷಣವೇ ಸಾಧ್ಯವಾಯಿತು. ಹೀಗೆ ಆಗರ್ಭ ಶ್ರೀಮಂತರ ಮನೆತನದಲ್ಲಿ ಹುಟ್ಟಿ ರಾಜ ವೈಭೋಗದಿಂದ ಬೆಳೆದ ರತನ್ಬಾಯ್ ಪೆಟಿಟ್ ಅಲಿಯಾಸ್ ರುಟ್ಟಿ ಜಿನ್ನಾ ಕೊನೆಗೂ ಒಂಟಿತನದಿಂದಲೇ ಕೊನೆ ಉಸಿರೆಳೆದ್ರು. ಅವರೊಂದಿಗಿದ್ದ ಶ್ರೀಮಂತಿಕೆ ಕೆಲಸಕ್ಕೆ ಬಾರಲೇ ಇಲ್ಲ. ಬದುಕು ನೀಡುವುದು ಅವಕಾಶ, ಅದನ್ನ ಬಳಸಿಕೊಳ್ಳುವ ತಾಳ್ಮೆ, ಜಾಣ್ಮೆ ನಮ್ಮ ಹೊಣೆಯೇ ಹೊರತು ಬೇರೊಬ್ಬರ ಹಣೆ ಬರಹವಲ್ಲ ಅನ್ನೋದಕ್ಕೆ ರುಟ್ಟಿ ಜಿನ್ನಾ ಬದುಕೆ ಸಾಕ್ಷಿಯಾಗಿ ನಿಲ್ಲುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.